ಎಲ್ರಿಗೂ ನಮಸ್ಕಾರ. ಗಿರಿಶ್ರೀ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊತಾ ಇರೋ ವಿಷಯ, ನಾನು ಟೆರೇಸ್ ಮೇಲೆ ಸ್ಟಾರ್ ಹಣ್ಣಿನ ಗಿಡನ ಹಾಕಿದ್ದೀನಿ. ಅದು ಈ ವರ್ಷ ಎಷ್ಟು ಹೂ ಬಿಟ್ಟಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರೋ ಈ ವಿಡಿಯೋ ನೋಡೋ ಅಂಥವ್ರು ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಗಿಡ ಹೇಗೆಲ್ಲ ಬೆಳೆದಿದೆ ಅಂತ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಮಾಡಿದ್ದೀನಿ ನಾನು, ನೀವು ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮೊದಲಿಗೆ ನಾನು ಇದೊಂದು ಚಿಕ್ಕ ಬಕೆಟಲ್ಲಿ ಗಿಡ ತಂದು ಹಾಕಿದ್ದೆ. 200 ರುಪೀಸ್ ಕೊಟ್ಟು ತೊಗೊಂಡ್ಬಂದಿದ್ದೆ. ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಬಕೆಟು ಚಿಕ್ಕದು ಅನ್ನಿಸ್ತು. ಅದನ್ನು ತೆಗೆದು ನಾನು ದೊಡ್ಡ ಡ್ರಮ್ಗೆ ಹಾಕಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನನಗೆ ಲಾಸ್ಟ್ ಟೈಮು ಒಂದು 6ರಿಂದ 8 ಹಣ್ಣು ಕೊಡ್ತು. ಈ ಸಾರಿ ತುಂಬಾ ಹೂವು ಬಿಟ್ಟಿದೆ. ಇದು ಎಷ್ಟು ಹಣ್ಣು ಕೊಡುತ್ತೋ ಏನೋ ಗೊತ್ತಿಲ್ಲ. ನಾನು ಇದನ್ನು ಈ ಡಿಸೆಂಬರಲ್ಲಿ ಎಲ್ಲ ಗಿಡಗಳನ್ನು ಕಟ್ ಮಾಡಬೇಕಲ್ವ, ಅದರಿಂದ ಅದನ್ನು ಕಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಬಿಟ್ಟಿರೋ ಹೂವನ್ನು ನೋಡಿ ಕಟ್ ಮಾಡೋದಕ್ಕೆ ಮನಸ್ಸೇ ಬಂದಿಲ್ಲ. ಅಷ್ಟು ಚೆನ್ನಾಗಿ ಹೂವು ಬಂದಿದೆ. ನೋಡೋಣ ಎಷ್ಟು ಹಣ್ಣು ಕೊಡ್ಬೋದು ಅಂತ ನಿರೀಕ್ಷೆಯಲ್ಲಿಟ್ಟಿದ್ದೀನಿ. ನೋಡೋಣ ಎಷ್ಟು ಹಣ್ಣು ಕೊಡುತ್ತೋ ನೋಡೋಣ. ನಾನು ಇದಕ್ಕೆ ಯಾವುದೇ ಥರದ ಗೊಬ್ಬರ ಅಂತೂ ಹಾಕಲ್ಲ. ಮನೆಯಲ್ಲಿ ಉಳಿಯುವಂಥ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಮತ್ತು ಅಕ್ಕಿ ತೊಳೆದ ನೀರು, ಮತ್ತು ನಾವು ದೋಸೆ ಇಡ್ಲಿಗೆ ನೆನೆಸಿದಂಥ ಅಕ್ಕಿ ತೊಳೆದ ನೀರು, ಇಷ್ಟನ್ನು ಮಾತ್ರ ನಾನು ಸ್ವಲ್ಪ ಜಾಸ್ತಿ ಉಪಯೋಗಿಸ್ತೀನಿ. ಅದರಿಂದ ಗಿಡ ತುಂಬ ಚೆನ್ನಾಗೂ ಬೆಳೆಯುತ್ತೆ. ಜಾಸ್ತಿ ಈ ಸಾರಿ ತುಂಬ ಹೂವು ಬಿಟ್ಟಿದೆ. ನೋಡೋಣ ಎಷ್ಟು ಹಣ್ಣು ಬಿಡುತ್ತೆ ಅಂತ. ಹಣ್ಣು ಬಿಟ್ಟ ಮೇಲೆ ನಿಮ್ಮ ಜೊತೆಲಿ ಆ ವಿಡಿಯೋನು ಶೇರ್ ಮಾಡ್ಕೊತೀನಿ. ಎಷ್ಟು ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.